ಬಾಪ ಸರ್ ಸಮಾಚಾರ ಏನು ಸಮಾಚಾರ ಏನು ನನ್ನ ಮೇಲೆ ಇಮರ್ಜೆನ್ಸಿ ಪಿಟಿಷನ್ ಹಾಕಿಯಲ್ಲಪ್ಪ ನೀನು. ಹಾಕಿದ್ದೀನಿ. ಹಾಂ ಸುಳ್ಳು ಹೇಳ್ಬೇಡ ಏನು. ಏನೋ ಬಿಡಿ ಸರ್ ನೋಡೋಣ. ಯಾಕೆ ಇಲ್ಲ ನನ್ನ ಮೇಲೆ ಏನಪ್ಪ ದ್ವೇಷ ನಿನಗೆ? ಏನಿಲ್ಲ ಬಿಡಿ. ಅಲ್ಲ ನನ್ನ ಮೇಲೆ ಏನು ಇಲ್ಲ ಹೇಳು. ಇದಲ್ಲ ನಾನು ಇಲ್ಲ ಮಾತಾಡಬಾರ್ದಂತೆ ಜಾಸ್ತಿ. ಮಾತಾಡೋದಲ್ಲ, ಏನು ದ್ವೇಷ ಹೇಳು. ಯಾಕೆ ನನ್ನ ಮೇಲೆ ಏನು ಆಯ್ತು ಬೀರು ಕೊಟ್ಟು ಹಾಕಿದ್ದೀನಿ ಹೌದಲ್ವಾ? ಬಿಡಿ ಯಾಕೆ ಸುಮ್ಮನೆ. ಅಲ್ಲ ಇಲ್ಲಿ ಹೇಳು, ಅದ್ರಲ್ಲಿ ಏನಿಲ್ಲ. ನಿನ್ನ ಇದ್ದದ್ದು ಹೇಳು. ನಾನು ಕೇಳ್ತಾ ಇದ್ದಿಲ್ಲ, ಡೈರೆಕ್ಟ್ ಆಗಿ ಕೇಳ್ತಾ ಇದೀನಲ್ಲ. ಇಲ್ಲ ಸ್ವಲ್ಪ ಅನ್ಯಾಯ ನಡೀತು. ಅನ್ಯಾಯ ಏನು ನಡೀತು? ಏನು ಅನ್ಯಾಯ ನಡೀತು? ಇಲ್ಲ ದುಡ್ಡಿರೋರಿಗೆ ಜಾಸ್ತಿ ಮಾನ್ಯತೆ ಕೊಟ್ಟಂಗೆ ಆಯ್ತು. ದುಡ್ಡಿರೋರ ಮಾನ್ಯತೆ ಅಲ್ಲ ಹೇಳ್ತೀನಿ ಕೇಳು. ನಾನು ಒಂದು ಸಿಸ್ಟಮ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಅವರು. ಏನಂತ? ನನ್ನ ಕರೆಸಿ ರೌಡಿಗಳನ್ನ ಕರೆಸ್ತಾರೆ, ಓಪನ್ ಆಗಿ ಹೇಳ್ತಾರೆ ರಾಘವೇಂದ್ರ ದುಡ್ಡು ಕೊಟ್ರೆ ನೀ ಹತ್ರ ವಸೂಲಿ ಮಾಡ್ತಾರೆ ಪೊಲೀಸ್ನವರು ಅಂತ. ವಸೂಲಿ ಮಾಡಿದ್ವ ನಿಮಗೆ? ನಾ ವಸೂಲಿ ಮಾಡಿದ್ವ ನಿಮಗೆ? ನಾ ಒಂದು ಮಾತ್ರ ಅಲ್ಲ, ನನಗೆ ಒಂದು ಮಾತ್ರ ಕೇಳಿದ್ನ, ಅದಕ್ಕೆ ದುಡ್ಡು ಕೊಡಪ್ಪ ಅಂತ ಕೇಳಿದ್ನ ಸರ್. ಅವತ್ತೆಲ್ಲ ಏನಕ್ಕೆ ಕೇಳಿದ್ದು? ದುಡ್ಡು ಸೆಟಲ್ಮೆಂಟ್ ಮಾಡಿ ಅಂತಾನೆ ಕೇಳಿದ್ದು. ಅಲ್ಲ ದುಡ್ಡು ನೋಡಪ್ಪ, ನಿಮ್ದು ಮ್ಯೂಚುವಲಿ ಅಲ್ಲಿ ಕೊಡೋದಕ್ಕಿಂತ ನೋಟಿಸ್ ನನಗೆ ಬಂದಿಲ್ಲ. ಬಿ ರಿಪೋರ್ಟ್ ಹೆಂಗ್ ಮುಚ್ಚೋಯ್ತು ಅಂತಾನೂ ನಂಗೆ ಗೊತ್ತಿಲ್ಲ. ಈ ರಿಪೋರ್ಟು ನೀ ಏನು ಸಾಕ್ಷಿ ಕೊಟ್ಟಂತ ಮಾಡಿದೀವಿ. ನಿನಗೆ ಇನ್ನೂ ಅವಕಾಶ ಇದೆ. ಕೋರ್ಟಲ್ಲಿ ಹೋಗ್ಬಿಟ್ರೆ ಓಪನ್ ಮಾಡಿಸ್ಬೋದು. ಅದು ಅದಕ್ಕೆ ಅಲ್ಲಿಗೆ ಫೈನಲ್ ಅಲ್ಲ. ಈಸಿಯಾಗಿ ಅವ್ರ FIR ಮಾತ್ರ ಸ್ಟ್ರಾಂಗ್ ಆಗಿ ಸೆಕ್ಷನ್ಗಳು ಹಾಕೋದು ಬಿಟ್ಟು ನಾನು ಹಾಕಿಲ್ಲ. ಇಲ್ಲಿ FIR ಮಾಡಿದ್ವಾ ನಾವು? ಅವ್ನು ಇಲ್ಲಿ FIR ಮಾಡಿದ್ವಾ? ಏನಕ್ಕೆ FIR ಮಾಡಿಲ್ಲ? ಯಾಕೆ FIR ಮಾಡಿಲ್ಲ ಅಂತಂದ್ರೆ ನಿನ್ಗೆ ಹೆಲ್ಪ್ ಇಲ್ಲಿ ನ್ಯಾಯ ಇಲ್ವಾ ಅಂತ ಅವ್ರಿಗೆ? ಅಲ್ಲಿ ನಡೀತು ಅವ್ರದ್ದು. ಇಲ್ಲಿ ನಡೆಸಲಿಲ್ಲ. ಅಲ್ಲಿ ನಡೀತು ಅಂತೀರಾ? ಏನ್ ನಡೀತು? ಅಲ್ಲಿ ಇನ್ಫ್ಲೂಯೆನ್ಸ್ ನಡೀತು. ಅದಕ್ಕೋಸ್ಕರ ಅಲ್ಲಿ FIR ಮಾಡಿದ್ರೆ ನಮ್ಗೆ ಫಾರ್ವರ್ಡ್ ಮಾಡಿದ್ದವರು. ಅದು ಏನ್ ಇನ್ಫ್ಲೂಯೆನ್ಸ್ ನಡೀತು ಅಂತ ನಾನು ಕೇಳ್ಬೇಕು ಕೋರ್ಟಲ್ಲಿ. ಇನ್ಫ್ಲೂಯೆನ್ಸ್ ಹೋಟೆಲ್ಗೆ ಹೇಳ್ತಾರಾ ನಿಮಗೆ? ಯಾರ ಹೆಸರು ಯೂಸ್ ಮಾಡ್ತಾವ್ರೆ, ಯಾರ ಹೆಸರು ಮಾಡ್ತಾ ಇಲ್ಲ. ಇರ್ಲಿ ಬಾ ಬರ್ತೀವಿ. ಪೊಲೀಸ್ನವ್ರು ಹೇಳ್ತಾರೆ ಇನ್ಫ್ಲೂಯೆನ್ಸ್ ನಡೆಯುತ್ತೆ ಅಂತ. ಪೊಲೀಸ್ನವ್ರು ಇನ್ಫ್ಲೂಯೆನ್ಸ್ ನಡೆಯುತ್ತೆ ಅಂದರೆ ನಾವು ಯಾರ ಹತ್ರ ಹೋಗ್ಕೊಡೋದು?